ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ತಿಳಿಸ್ತಕ್ಕಂಥ ಒಂದು ಅದ್ಭುತ ಮಾಹಿತಿ ಇದೆಯಲ್ಲ, ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಹುಟ್ಟದಾಗಿಂದ ಕೊನೆ ಸಾಯೋವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಹಳ ಅವಶ್ಯಕವಾದಂತಹ ಲೆಕ್ಕಾಚಾರ. ಯಾಕಂದರೆ ಇವತ್ತು ಜೀವನದಲ್ಲಿ ನಾವು ಹುಟ್ಟದಾಗಿಂದ ಕೊನೆಯವರು ಕೂಡ ಒಂದಲ್ಲ ಒಂದು ಕಾರ್ಯಗಳು ತೊಡಗಿಸ್ಕೊಳ್ತೀವಿ. ಅದರಲ್ಲಿ ಪ್ರಮುಖ ಕಾರ್ಯಗಳಾಗಿರ್ಬೋದು ಅಥವಾ ಶುಭ ಕಾರ್ಯಗಳಾಗಿರ್ಬೋದು ಅಥವಾ ಅದೆರಡಕ್ಕಿಂತ ಮೀರಿದಂತಹ ಜೀವನದ ಪ್ರಶ್ನೆ ಕಾರ್ಯಕ್ರಮಗಳಾಗಿರ್ಬೋದು. ಆದರೆ ಆ ಕಾರ್ಯಗಳನ್ನು ಮಾಡಬೇಕು ಅಂದಾಗ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಏನು, ಪ್ರತಿಯೊಬ್ಬರು ಮಾಡಬೇಕು ಕೆಲಸ ಏನು. ಕೆಲವರು ನಂಬೋರು ಇರ್ತಾರೆ, ಕೆಲವರು ನಂಬದಿರೋರು ಇರ್ತಾರೆ. ಆದರೆ ನಂಬುವಂಥ ಜನ ಮೊದಲು ಮಾಡಬೇಕಾಗಿರೋ ಕೆಲಸ ಏನಪ್ಪ ಆಧ್ಯಾತ್ಮಿಕವಾಗಿ ಅಂತಂದರೆ, ನನ್ನ ನಕ್ಷತ್ರ ಯಾವುದು, ಯಾವ ನಕ್ಷತ್ರ ದಿವಸ ನಾನು ಪ್ರಾರಂಭ ಮಾಡಿದ್ರೆ ನನಗೆ ವಿದ್ಯಾಭ್ಯಾಸ ಒಳ್ಳೆಯದಾಗ್ತದೆ, ಯಾವ ನಕ್ಷತ್ರ ದಿವಸ ನಾನು ಉದ್ಯೋಗಕ್ಕೆ ಸೇರ್ಕೊಂಡ್ರೆ ನನಗೆ ಒಳ್ಳೆಯದಾಗ್ತದೆ, ಯಾವ ನಕ್ಷತ್ರ ದಿವಸ ನಾನು ಒಂದು ವ್ಯಾಪಾರವನ್ನು ಶುರು ಮಾಡಿದ್ರೆ ಒಳ್ಳೆಯದಾಗ್ತದೆ, ಯಾವ ನಕ್ಷತ್ರ ದಿವಸ ನಾನು ಒಂದು ಹುಡುಗನೋ ಒಂದು ಹುಡುಗಿಯೋ ಸಂಗಾತಿಯ ಕೈ ಹಿಡಿದ್ರೆ ನನಗೆ ಒಳ್ಳೆಯದಾಗ್ತದೆ, ಯಾವ ನಕ್ಷತ್ರ ದಿವಸ ನಾನು ಇಂಟರ್ವ್ಯೂಗೆ ಹೋಗಬೇಕು, ಯಾವ ನಕ್ಷತ್ರ ದಿವಸ ನಾನು ವಿದೇಶ ಪ್ರಯಾಣ ಮಾಡಬೇಕು, ಯಾವ ನಕ್ಷತ್ರ ದಿವಸ ನಾನು ದೂರ ಪ್ರಯಾಣ ಮಾಡಬೇಕು, ಯಾವ ನಕ್ಷತ್ರ ದಿವಸ ನಾವೊಬ್ಬ ವ್ಯಕ್ತಿಯನ್ನು ನೋಡಬೇಕು. ಇವೆಲ್ಲ ಲೆಕ್ಕಾಚಾರಗಳು ಶಾಸ್ತ್ರಧಾರಕವಾಗಿ ಈಗಾಗಲೇ ಹೇಳಲ್ಪಟ್ಟಿದೆ ಅಂತಂದರೆ ಎಷ್ಟು ಜನ ಇದನ್ನು ಫಾಲೋ ಮಾಡ್ತಿದ್ದೀರಿ ಹೇಳಿ ನೋಡೋಣ. ಇವತ್ತು ಕ್ಯಾಲೆಂಡರ್ನಲ್ಲಿ ಹಾಕಿರ್ತಾನೆ ಶುಭ ಸಂಖ್ಯೆ, ಶುಭ ಮುಹೂರ್ತ, ಶುಭ ಕಾರಣ, ಶುಭ ತಿಥಿ, ಶುಭ ನಕ್ಷತ್ರ ಅಂತ ಹಾಕಿರ್ತಾನೆ. ಅಲ್ಲಿಗೆ ಅವನು ಶುಭ ಕಾರಣ, ಶುಭ ತಿಥಿ, ಶುಭ ನಕ್ಷತ್ರ ಹಾಕಿದ ತಕ್ಷಣ ನಾವು ಶುಭವಾಗುತ್ತೆ ಅಂತ ಮಾಡಿದ್ರೆ ಅದು ಫಲಿಸ್ತದ? ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಈಗಾಗಲೇ ಗ್ರಹಗಳ ಒಂದು ಲೆಕ್ಕಾಚಾರದಲ್ಲಿ ನಾವು ನಿಮ್ಗಾಗಲೇ ತಿಳಿಸ್ಕೊಟ್ಟಿದ್ದೀವಿ. ಏನಂತ, ಒಂದು ಸಂಖ್ಯೆಗೆ ಒಂದು ಸಂಖ್ಯೆ ಆಗ್ಬರಲ್ಲ. ಅಂದ್ರೆ ಅರ್ಥ ಏನು, ಒಂದು ಗ್ರಹಕ್ಕೆ ಒಂದು ಗ್ರಹ ಆಗ್ಬರಲ್ಲ. ಅಲ್ಲಿಗೆ ಆ ಒಂದು ಗ್ರಹಕ್ಕೆ ಒಂದು ಗ್ರಹ ಆಗ್ಬರಲ್ಲ ಅಂದಾಗ ಅದರ ಇನ್ನೊಂದು ರೂಪವಾಗಿರ್ತಕ್ಕಂತಹ ಯಾವುದೋ ಗ್ರಹಗಳ ಇನ್ನೊಂದು ರೂಪ ಯಾವುದು ಅಂದರೆ ನಕ್ಷತ್ರಗಳು. ಆ ಗ್ರಹಗಳ ಇನ್ನೊಂದು ರೂಪವಾಗಿರ್ತಕ್ಕಂತಹ ನಕ್ಷತ್ರಗಳ ಈ ಲೆಕ್ಕಾಚಾರಗಳು ತಗೊಂಡಾಗಲೂ ಕೂಡ ನಮಗಲ್ಲಿ ಈ ವೈರತ್ವ ಮಿತ್ರತ್ವ ಅಂತಕ್ಕಂತಹ ಕಾನ್ಸೆಪ್ಟು ನಮ್ಮನ್ನು ಕಾಡ್ತದೆ. ಬರೀ ಗ್ರಹಗಳು ಒಂದೇ ಅಲ್ಲ. ಎಕ್ಸಾಂಪಲ್ ತಗೊಂಡಾಗ ಸೂರ್ಯನಿಗೂ ಶನಿಗೆ ಆಗಲ್ಲ ಅಂತ ಹೇಳ್ತೀವಿ, ಚಂದ್ರನಿಗೂ ಮಂಗಳನಿಗೆ ಆಗಲ್ಲ ಅಂತ ಹೇಳ್ತೀವಿ, ಗುರು ಶುಕ್ರನಿಗೆ ಆಗ್ಬರಲ್ಲ ಅಂತ ಹೇಳ್ತೀವಿ. ಅಲ್ಲಿಗೆ ಆ ಲೆಕ್ಕಾಚಾರಗಳು ನಂಬರ್ ಪ್ರಕಾರ ಮಾತ್ರ ಮೀಸಲಾಗಿರ್ತದ ಅಥವಾ ನಕ್ಷತ್ರಕ್ಕೂ ಅನ್ವಯ ಆಗುತ್ತೆ ಅಂದರೆ ಗ್ರಹಗಳು ಬೇರೆ ಅಲ್ಲ, ನಕ್ಷತ್ರಗಳು ಬೇರೆ ಅಲ್ಲ. ಗ್ರಹಗಳನ್ನೇ 27 ನಕ್ಷತ್ರಗಳ ಮೂಲಕ ನಾವು ತೋರಿಸ್ಕೊಂಡಿದ್ದೀವಿ. ಇದು ಜ್ಯೋತಿಷಾಸ್ತ್ರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದು. ಅಲ್ಲಿಗೆ ಈ ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂತಹ ವಿಚಾರಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಇದ್ರ ಬಗ್ಗೆ ಅರಿವಿರಬೇಕು. ಯಾಕಂದರೆ ಹುಟ್ಟಿನಾಗಿನಿಂದ ಕೊನೆಯವರೆಗೂ ಕೂಡ ಒಂದಲ್ಲ ಒಂದು ಲೆಕ್ಕಾಚಾರಗಳ ಮುಖಾಂತರ ನಾವು ತೊಡಗಿಸ್ಕೋತೀವಿ. ಯಾವುದು ನಮ್ಮ ಕಾರ್ಯಕ್ಕೋಸ್ಕರ. ಅದು ಎಜುಕೇಷನ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅಥವಾ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಹೊಸ ಹೊಸ ವಿಚಾರಗಳು ಅಳವಡಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಆಗಿರ್ಬೋದು. ಅದೆಲ್ಲದ್ರೂ ಕೂಡ ನಾವು ಒಂದು ಡೇಟು, ತಿಥಿ, ನಕ್ಷತ್ರವನ್ನು ನಾವು ಫಾಲೋ ಮಾಡೇ ಮಾಡ್ತೀವಿ. ನಮ್ಮದೇ ಇರೋ ಜನ ಯಾವಾಗಂದ್ರೆ ಅವಾಗ ಮಾಡಿಬಿಡ್ತಾರೆ. ಮಂಗಳವಾರ ಶುರು ಮಾಡಿಬಿಡ್ತಾರೆ, ಶನಿವಾರ ಶುರು ಮಾಡಿಬಿಡ್ತಾರೆ. ಮಾಡ್ಕೊಳ್ಳಿ, ಅದು ಅನುಭವಿಸ್ಲಿ, ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ನಾವು ಪ್ರಾಮಾಣಿಕವಾಗಿದ್ದು, ಆಧ್ಯಾತ್ಮಿಕವಾಗಿದ್ದು, ಧರ್ಮವಂತರಾಗಿದ್ದು, ನಮಗೆ ದೇವರು ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡಬೇಕು ಅಂತಿದ್ದಾಗ, ಆ ಒಳ್ಳೇದನ್ನ ಮಾಡಬೇಕು ಅಂದಾಗ ದೇವ್ರನ್ನ ಕೇಳ್ಕೊಂಡ ತಕ್ಷಣ ಆಗ್ಬಿಡೋದಿಲ್ಲ. ದೇವರಿಂದ ಸೃಷ್ಟಿಸಲ್ಪಟ್ಟ ದಿನಾಂಕ, ಟೈಮ್ಗಳಿಗೆ ಇದೆಲ್ಲದರ ಒಂದು ಅನುಗ್ರಹ, ಆಶೀರ್ವಾದ ನಮಗಾಗಬೇಕು. ಇದು ಆಗೋದು ಹೇಗೆ? ಏನು ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ವರ ಕೇಳಿದ ವರ ಕೊಟ್ಬಿಡ್ತಾನ? ಖಂಡಿತ ಅಲ್ಲ. ಆದರೆ ನಮಗೆ ದೇವರು ಪ್ರತ್ಯಕ್ಷನಾಗಿ ವರ ಕೊಡದಿದ್ರೂ ಕೂಡ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಶಾಸ್ತ್ರವನ್ನು ಕೊಟ್ಟಿದ್ದಾನಲ್ವಾ, ಅದ್ರ ಮುಖಾಂತರ ನಾವು ನಮ್ಮ ದಾರಿ ನೋಡ್ಕೋಬೇಕು. ಅದನ್ನು ಬಿಟ್ಟುಬಿಟ್ಟು ನಾನು ಯಾವ್ದು ಮಾಡಿದ್ರು ಒಳ್ಳೇದಾಗ್ತದೆ, ಕ್ಯಾಲೆಂಡರ್ಲಿ ನಿರ್ದಿಷ್ಟವಾಗಿ ಇಂಥ ಡೇಟ್ ಕೊಟ್ಟಿದ್ರು, ಇಂಥ ದಿನ ಕೊಟ್ಟಿದ್ರು, ಶುಭ ಗ್ರಹ ಅಂತ ಕೊಟ್ಟಿದ್ರು, ಅವಾಗ ನಾನು ಮಾಡಕೊಡ್ತೀನಿ. ಕೆಲವರಿಗೆ ಬರ್ತದೆ, ಕೆಲವರಿಗೆ ಬರೋದಿಲ್ಲ. ಕೆಲವರು ಫೇಲ್ಯೂರ್ ಆಗ್ಬಿಡ್ತಾರೆ, ಕೆಲವರು ಸಕ್ಸಸ್ಫುಲ್ ಆಗ್ಬಿಡ್ತಾರೆ. ಆಗ ನೋಡು, ನೀನು ಫೇಲ್ಯೂರ್ ಆದೆ, ತುಂಬ ಆಧ್ಯಾತ್ಮಿಕವಾಗಿ ನಂಬ್ಕೊಂಡು ನಾನು ಏನು ನಂಬಲ್ಲ, ನಾನು ನೋಡು ಕರೆಕ್ಟಾಗಿದ್ದೀನಿ, ಇವಾಗ ನನಗೆ ಏನು ಬೇಕು ಅದೆಲ್ಲ ಫಸ್ಟ್ ಕ್ಲಾಸ್ ಸಿಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವರು ಮಾತಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಒಂದು ಕುಟುಂಬ ಅಂದಾಗ ಕುಟುಂಬದಲ್ಲೇ ಇದರ ಒಂದು ಏನು ತಾಕಲಾಟಗಳು ಜಾಸ್ತಿ ಇರ್ತದೆ. ಕುಟುಂಬದಲ್ಲಿ ಅಣ್ಣ ಇಂಪ್ರೂವ್ಮೆಂಟ್ ಆಗಿರೋ ತಮ್ಮ ಬೆಳ್ಕೊಂಡಿರ್ತಾನೆ, ತಮ್ಮ ಇಂಪ್ರೂವ್ಮೆಂಟ್ ಆಗಿದ್ರೆ ಅಣ್ಣ ಎದ್ದಿರ್ತಾನೆ. ಇಲ್ಲ ಅಕ್ಕ ತುಂಬ ಟಾಪ್ ಪೊಸಿಷನ್ ಇರ್ತಾಳೆ, ತಂಗಿ ಮನೆ ಕೆಲಸ ಮಾಡ್ಕೊಂಡು ಕೂತಿರ್ತಾಳೆ. ಈ ಥರ ಒಂದು ಕುಟುಂಬದಿದ್ದಾಗಲೇ ಇಂಥ ಒಂದು ತೊಂದರೆಗಿತ್ತು ಅಂದಾಗ ಕಾರಣ ಏನು, ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ? ಎಲ್ಲರೂ ಸಮಾನವಾಗಿ ಆಗ್ಬೇಕಲ್ವಾ, ಎಲ್ಲ ಸಮನಾಗಿ ಉದ್ಧಾರ ಆಗ್ಬೇಕಲ್ವಾ, ಯಾಕೆ ಆಗ್ತಿಲ್ಲ? ಇಲ್ಲಿದೆ ವಿಚಾರ. ಯಾಕಂದರೆ
ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಂತಹ ಗ್ರಹಗಳಲ್ಲಿ ಹೇಗೆ ವೈರತ್ವ ಮಿತ್ರತ್ವ ಇದೆಯೋ ಹಾಗೆ ಗ್ರಹಗಳ ಇನ್ನೊಂದು ಮುಖವಾಗಿರತಕ್ಕಂಥ ನಕ್ಷತ್ರಗಳದ್ದು ಕೂಡ ಆ ಇನ್ನೊಂದು ಮುಖವನ್ನು ನೀವು ಬಹಳ ಸ್ಪಷ್ಟ ನೋಡ್ಬೋದು. ಅದು ಯಾವುದು, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಗೊಂಡಾಗ ನೀವು ಜೀವನದಲ್ಲಿ ಯಾವುದೇ ಒಂದು ಶುಭ ಕಾರ್ಯ, ಯಾವುದೇ ಪ್ರಮುಖ ಕಾರ್ಯ ಬಂದಾಗ ಮೊದಲು ನೀವು ತಿಳ್ಕೊಬೇಕಾರೋ ವ್ಯತ್ಯಾಸ ಏನಪ್ಪ ಅಂದರೆ, ನಂದೊಂದು ನಕ್ಷತ್ರ ಇದೆ, ನನ್ನ ನಕ್ಷತ್ರಕ್ಕೆ ಯಾವ ನಕ್ಷತ್ರ ಆಗ್ಬರೋದಿಲ್ಲ, ನನ್ನ ನಕ್ಷತ್ರಕ್ಕೆ ಯಾವ ನಕ್ಷತ್ರ ಆಗ್ಬರೋದಿಲ್ಲ ಅಂತಕ್ಕಂಥ ಲೆಕ್ಕಾಚಾರ ತಿಳ್ಕೊಬೇಕು. ಯಾಕಂದರೆ ನನ್ನ ಒಂದು ಸಂಖ್ಯೆಗೆ ಒಂದು ಸಂಖ್ಯೆ ಎನಿಮಿಟಿ ಅಂದರೆ ಒಂದು ದ್ವೇಷಪೂರಿತವಾಗಿ ವೈರತ್ವ ಇದೆ ಅಂತಂದಾಗ ಹಾಗೆ ಅದು ಸಕ್ಸಸ್ಫುಲ್ ಆಗೋದಿಲ್ವೋ ಹಾಗೆ ನಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಾಚಾರವು ಕೂಡ ನಾವು ಆ ಲೋಹದ ಮುಖಾಂತರ ಏನಾದರೂ ಮಾಡ್ಲಿಕ್ಕೆ ಹೊರಟಾಗ ಏನಾಗುತ್ತೆ, ಅದು ಆಪೋಸಿಟ್ ಆಗಿ ನಮ್ಮ ಕೆಲಸ ಮಾಡಿಬಿಡ್ತದೆ. ಇದು ಯಾಕೆ ಬೇಕು ನಮಗೆ? ನಿಮ್ಮ ನಕ್ಷತ್ರ ನೀವು ತಿಳ್ಕೊಳ್ಳಿ, ನಿಮ್ಮ ನಕ್ಷತ್ರಕ್ಕೆ ಆಪೋಸಿಟ್ ಆಗಿ ನಕ್ಷತ್ರ ತಿಳ್ಕೊಳ್ಳಿ, ಆ ಆಪೋಸಿಟ್ ಆಗಿ ನಕ್ಷತ್ರ ತಿಳ್ಕೊಂಡಾಗ ಆ ದಿನ ಯಾವ ಕೆಲಸಗಳು ಮಾಡಬೇಡಿ. ಇಷ್ಟೇ, ವೆರಿ ಸುಲಭ. ನೀವು ಎಲ್ಲ ನಕ್ಷತ್ರ ಆಗ್ಬರುತ್ತೆ, ಎಲ್ಲ ನಕ್ಷತ್ರ ಆಗ್ಬರುತ್ತೆ ಅಂತೇಳಿ ಮಾಡಕ್ಕೆ ಹೊರಟು ಇಷ್ಟು ದಿನ ಫೇಲ್ಯೂರ್ ಆಗಿದ್ರೆ ಯಾರು ಇದನ್ನು ತುಂಬಿಕೊಡ್ತಾರೆ ಹೇಳಿ ನೋಡೋಣ. ಅದು ಏನೇ ಆಗಿರ್ಬೋದು, ಜೀವನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಪ್ರಮುಖವಾದಂಥ ಭಾಗಗಳಾಗಿರ್ಬೋದು, ಏನನ್ನೇ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದಾಗ ನಮಗೆ ಈ ತಳಾದಿ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈ ತಳಾದಿ ಇಲ್ಲ ಅಂದಾಗ ನಿಮಗೆಲ್ಲ ಶತ್ರುಗಳಾಗಿರ್ತಾರೆ. ಇವತ್ತು ಜಾತಕ ಬರ್ಸಿ ಅಂತ ಯಾಕೆ ಹೇಳ್ತೀನಿ ನೋಡಿ, ಇದಕ್ಕೋಸ್ಕರ ಹೇಳೋದು. ಯಾಕಂದ್ರೆ ಹಲವಾರು ಅವಕಾಶಗಳು ನಮ್ಮಲ್ಲಿದ್ದಾವೆ. ಆ ಅವಕಾಶಗಳ ಒಂದು ಫಲಗಳನ್ನು ನಾವು ಪಡ್ಕೋಬೇಕು ಅಂತಂದಾಗ ನಮಗೆ ನಮ್ಮ ನಕ್ಷತ್ರ ಯಾವುದಂತ ಗೊತ್ತಿರಬೇಕು. ನಕ್ಷತ್ರಗಳ ಬಗ್ಗೆ ಈಗಾಗಲೇ ನಕ್ಷತ್ರ DNA ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀವಿ. ಇವತ್ತು ಮಾಹಿತಿ ಕೊಡ್ತಾ ಇರೋದು ಯಾವುದು ಅಂದರೆ, ನಿಮ್ಮ ನಕ್ಷತ್ರಕ್ಕೆ ಯಾವ ನಕ್ಷತ್ರ ಆಗ್ಬರೋದಿಲ್ಲ, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಅಂತಕ್ಕಂಥ ಲೆಕ್ಕಾಚಾರ. ಅದರಿಂದ ನಿಮ್ಮ ಜಾತಕ ಬರೆಸಿದ್ರೆ ನಿಮಗೆ ನಕ್ಷತ್ರ ನಿಮ್ಗೆ ಗೊತ್ತಿರ್ತದೆ. ಜಾತಕ ಬರ್ಸಿಲ್ಲ ಅಂದರೆ ನಾನು ನಿಮಗೆ ಹೇಳೋದೆಲ್ಲ ವೇಸ್ಟ್ ಆಗ್ತದೆ. ಅದರಿಂದ ಇದನ್ನೆಲ್ಲ ನೋಟ್ ಮಾಡಿಕೊಂಡು ಫಸ್ಟ್ ಜಾತಕ ಬರೆಸ್ಕೊಂಡು ಜಾತಕಕ್ಕೆ ಯಾವ ನಕ್ಷತ್ರ ಎಲ್ಲಿದೆ, ಆ ನಕ್ಷತ್ರದ ಪ್ರಭಾವಗಳೇನು, ಮಹತ್ವ ಏನು, ಪ್ರಾಮುಖ್ಯತೆ ಏನು, ಅದೃಷ್ಟದ ಭಾಗ ಎಷ್ಟು, ದುರದೃಷ್ಟದ ಭಾಗ ಎಷ್ಟು, ಇವೆಲ್ಲ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಪಡೆದು ಅದನ್ನು ಸರಿ ಮಾಡ್ಕೊಳ್ಳಿ. ಯಾಕಂದರೆ ನಕ್ಷತ್ರ ದೋಷಗಳು ಅಂತಕ್ಕಂಥದ್ದು ಅತ್ಯಂತ ಪ್ರಮಾಣ ಅಲ್ಲ, ಬಹಳ ಘನಘೋರವಾಗಿ ಕೆಲಸ ಮಾಡ್ತಕ್ಕಂಥ ಲೆಕ್ಕಾಚಾರ. ಅದರಿಂದ ಅದು ಯಾವತ್ತೂ ನಮಗೆ ತೊಂದರೆಯನ್ನು ಕೊಡಬಾರ್ದು. ಆ ತೊಂದರೆ ಕೊಡಬಾರ್ದು ಅಂದಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿರ್ಬೇಕು. ಅದಕ್ಕೋಸ್ಕರನೇ ಇವತ್ತು ಈ ನಕ್ಷತ್ರ ಫಲಗಳ ಬಗ್ಗೆ ಮಾಹಿತಿ ಕೊಡ್ತೀನಿ, ಎಂಟ್ರಿ ಮಾಡ್ಕೊಳ್ಳಿ. ಮೊದಲನೇದು ಅಶ್ವಿನಿ ನಕ್ಷತ್ರ. ಯಾರು ಅಶ್ವಿನಿ ನಕ್ಷತ್ರ ಹುಟ್ಟಿದಿರ, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ನೀವು ಪುನರ್ವಸು ನಕ್ಷತ್ರ ದಿವಸ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು, ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ. ಹಾಗೆ ಭರಣಿ ನಕ್ಷತ್ರದವರು ಪುಷ್ಯ ನಕ್ಷತ್ರ ದಿವಸ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು. ಇಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ಗಳನ್ನ ನಿಮ್ಗೆ ಕೊಡ್ತೀನಿ. ಯಾಕಂದ್ರೆ ಒಂದು ಗ್ರಹಕ್ಕೆ ಒಂದು ಗ್ರಹ ಆಗಬರಲ್ಲ ಅಂತಕ್ಕಂಥ ಲೆಕ್ಕಾಚಾರವೇ ಇಲ್ಲೂ ಕೂಡ ಅನ್ವಯ ಆಗ್ತದೆ. ಅಲ್ಲಿ ಆ ಗ್ರಹ ವೈರತ್ವ ಮಿತ್ರತ್ವ ಅಂತಕ್ಕಂತಹ ಒಂದು ಭೇದ ಭಾವ ನಕ್ಷತ್ರ ಗ್ರಹಗಳಿಂದನೇ ಉತ್ಪನ್ನ ಆಗಿದೆ ಅನ್ನೋ ಲೆಕ್ಕಾಚಾರಗಳನ್ನ ನಾವು ಆಯಾ ಗ್ರಹಗಳ ಲೆಕ್ಕಾಚಾರ ನೋಡಿಕೊಂಡಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ವಿಧಿಯಲ್ಲೇ ನೆಗೆಟಿವ್ ಪಾಸಿಟಿವ್ ಇದೆ, ಪ್ರಕೃತಿಯಲ್ಲೇ ನೆಗೆಟಿವ್ ಪಾಸಿಟಿವ್ ಇದೆ. ಅಲ್ಲಿಗೆ ನಾವು ಆ ಪ್ರಕೃತಿಯಲ್ಲಿ ಈ ವಿಧಿಯಲ್ಲಿ ಹುಟ್ಟಿದಾಗ ನಮ್ಗೆ ಅನ್ವಯ ಆಗೋದಿಲ್ವಾ? ಖಂಡಿತ ಅದು ಅನ್ವಯ ಆಗೇ ಆಗ್ತದೆ. ಅದಕ್ಕೆ ವೈರಿ ನಕ್ಷತ್ರ ಮಿತ್ರ ನಕ್ಷತ್ರ ಅಂತಕ್ಕಂಥದ್ದು ಎಲ್ಲರಲ್ಲೂ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಒಂದು ಲೆಕ್ಕಾಚಾರ. ಅಲ್ಲಿಗೆ ನಾವು ಮಿತ್ರ ನಕ್ಷತ್ರದವರು ವೈರಿ ನಕ್ಷತ್ರದ ದಿವಸ ಏನಾದ್ರು ಕೆಲಸ ಕಾರ್ಯಗಳು ಮಾಡಿದ್ರೆ ಆಗೋದಿಲ್ಲ. ಯಾಕಂದ್ರೆ ಅದು ವೈರತ್ವ. ಅದು ಆಗಲ್ಲ ಅಂತಂದಾಗ ನಾವು ಮಾಡಿ ಏನು ಪ್ರಯೋಜನ? ಅದಕ್ಕೆ ಇವತ್ತು ಬಹಳ ಜನ ನಾನು ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ಏನೇನೋ ಮಾಡಿದೆ, ಏನು ಮಾಡಿದ್ರು ಆಗಲಿಲ್ಲ ಅಂತೀರಾ. ಕಾರಣ ಏನು? ನೀವು ಯಾವ ನಕ್ಷತ್ರದ ಹುಟ್ಟಿದ್ದೀರಾ, ಯಾವ ನಕ್ಷತ್ರ ದಿವಸ ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಯಾಕಂದ್ರೆ ವಿಧಿಯಲ್ಲೇ ವೈರತ್ವ ಮಿತ್ರತ್ವ ಇರೋದ್ರಿಂದ ಈ ನಾಲೆಡ್ಜ್ ನೀವು ತಿಳ್ಕೊಳ್ಳದೆ ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ತಿರೋದ್ರ ಯಾಕೆ ಹಾಗೆ ಸಾಧ್ಯ? ಅದಕ್ಕೆ ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾವುದೋ ಅಶ್ವಿನಿ ನಕ್ಷತ್ರದವರು ಪುನರ್ವಸು ನಕ್ಷತ್ರ ಕೆಲಸ ಮಾಡಬಾರ್ದು, ಭರಣಿ ನಕ್ಷತ್ರದವರು ಪುಷ್ಯ ನಕ್ಷತ್ರದ ಕೆಲಸ ಮಾಡಬಾರ್ದು, ಹಾಗೆ ಕೃತಿಕಾ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರು ಆಶ್ಲೇಷ ನಕ್ಷತ್ರದಲ್ಲಿ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು. ಅದು ಯಾವುದೇ ಆಗಿರಲಿ, ವಿದ್ಯಾಭ್ಯಾಸ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮುಂಜೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಏನು ಪ್ರತಿಯೊಂದು ಯಾವುದೇ ಕೆಲಸಗಳಾಗಿರ್ಬೋದು, ಅಲ್ಲಿ ಯಾವುದೇ ಕಾರಣಕ್ಕೂ ಪ್ರಮುಖವಾದಂಥ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರ್ದು. ಅದು ನೋಡ್ಕೋಬೇಕು, ಟೈಮಿಂಗ್ಸ್ ಎಲ್ಲ ನೋಡ್ಕೋಬೇಕು ನೀವು. ಒಂದು ನೆಕ್ಸ್ಟ್, ಈಗ ರೋಹಿಣಿ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರು ಮಕಾ ನಕ್ಷತ್ರ ದಿವಸ ಯಾವ ಕೆಲಸ ಮಾಡಬಾರ್ದು. ನೋಡಿ, ಇವತ್ತು ರೋಹಿಣಿ ನಕ್ಷತ್ರ, ನೀವು ಮಕಾ ನಕ್ಷತ್ರ ದಿವಸ ಹೋಗ್ಬಿಟ್ಟು ಈ ಮಕ್ಕಳಿಗೆ ನಾಮಕರಣ ಮಾಡಬಾರ್ದು. ಅದೇನಾಗುತ್ತೆ, ನಿಮಗೆ ಆಪೋಸಿಟ್ ಆಗಿ ಕೆಲಸ ಮಾಡಿಬಿಡ್ತದೆ. ಇನ್ನು ನೆಕ್ಸ್ಟ್, ಆರಿದ್ಯ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರು ಪುಬ್ಬ ನಕ್ಷತ್ರ ದಿವಸ ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ನೆಕ್ಸ್ಟ್, ಪುನರ್ವಸು ನಕ್ಷತ್ರ ಇರ್ತಕ್ಕಂಥವ್ರು ಹಸ್ತ ನಕ್ಷತ್ರ ದಿವಸ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು. ಇನ್ನು ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥವ್ರು ಸ್ವಾತಿ ನಕ್ಷತ್ರ ದಿವಸ ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಾಗ ಆಶ್ಲೇಷ ಅಂತಕ್ಕಂಥದ್ದು ಸರ್ಪ ದೇವತೆಯ ನಕ್ಷತ್ರ, ಸ್ವಾತಿ ನಕ್ಷತ್ರ ಅಂತಕ್ಕಂಥದ್ದು ರಾಹುವಿನ ನಕ್ಷತ್ರ.
ಅಲ್ಲಿಗೆ ಸ್ವಾತಿ ಆರಿದ್ದ ಶತಭಿಷ ಅಂತಕ್ಕಂಥದ್ದು ರಾಹು ನಕ್ಷತ್ರ. ಅಲ್ಲಿಗೆ ಈ ರಾಹು ಸೇರ್ಕೊಂಡ್ರೆ ಏನು ಮಾಡ್ತಾರೆ? ನಷ್ಟ ಉಂಟು ಮಾಡ್ತಾರೆ, ನಾಶ ಮಾಡಿಬಿಡ್ತಾರೆ, ಫೇಲ್ಯೂರ್ ಮಾಡಿಬಿಡ್ತಾರೆ. ಆಗ ನಾನು ಇಂಥ ದಿವಸ ಒಂದು ಒಳ್ಳೆ ಕೆಲಸ ಮಾಡಿದೆ, ನನಗೆ ಆಗಲಿಲ್ಲ ಅಂದರೆ ತಪ್ಪು ಯಾರ್ದು? ನಿಮ್ಮದು ತಪ್ಪು. ಈ ನಾಲೆಡ್ಜ್ ತಿಳ್ಕೊಬೇಕು ನೀವು. ಈ ನಾಲೆಡ್ಜ್ ತಿಳ್ಕೊಡ್ಲಿಂದ ಏನಾಗುತ್ತೆ? ಈ ರೀತಿ ವ್ಯತ್ಯಾಸಗಳೆಲ್ಲ ಆಗೋಗ್ತದೆ. ಇನ್ನು ನೆಕ್ಸ್ಟ್ ಬರೋಣ. ಇನ್ನು ಮೂಲ ನಕ್ಷತ್ರ ಇರ್ತಕ್ಕಂಥವ್ರು ಈ ಪೂರ್ವಭಾದ ನಕ್ಷತ್ರ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು. ಉತ್ತರಾಷಾಢ ನಕ್ಷತ್ರ ಇರ್ತಕ್ಕಂಥವ್ರು ರೇವತಿ ನಕ್ಷತ್ರ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು. ಶ್ರವಣ ನಕ್ಷತ್ರ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಅಶ್ವಿನ್ ನಕ್ಷತ್ರ ಯಾವ ಕೆಲಸ ಕಾರ್ಯ ಮಾಡಬಾರ್ದು. ಅದಾದಮೇಲೆ ಧನಿಷ್ಠ ನಕ್ಷತ್ರ ಇರ್ತಕ್ಕಂಥವ್ರು ಭರಣಿ ನಕ್ಷತ್ರ ಯಾವ ಕೆಲಸ ಮಾಡಬಾರ್ದು. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಧನಿಷ್ಠ ನಕ್ಷತ್ರ ಯಾರ ನಕ್ಷತ್ರ? ಮಂಗಳನ ನಕ್ಷತ್ರ. ಭರಣಿ ನಕ್ಷತ್ರ ಯಾರ್ದು? ಶುಕ್ರ ನಕ್ಷತ್ರ. ನಿಮಗೆ ಈಗಾಗಲೇ ಕಾರ್ಯಕ್ರಮದಲ್ಲಿ ಒಂದು ಮಾತು ನಿಮ್ಗೆ ಜ್ಞಾಪಕ ಇಟ್ಕೋಬೇಕು ಇವಾಗ. ಯಾಕಂದರೆ ಈ 9 and 6, 6 and 9 ಕಾಂಬಿನೇಷನ್ ಬಂದಾಗ ನಿಮ್ಗೆ ಮಾಹಿತಿ ಕೊಟ್ಟಿರ್ತೀನಿ. ಏನು ನೋಡಿ, ಮಂಗಳನಿಗೂ ಶುಕ್ರನಿಗೆ ಆಗ್ಬೋರಲ್ಲ. ಇವನು ಯುದ್ಧ ಪ್ರಿಯ, ಇವನು ಶಾಂತಿ ಪ್ರಿಯ, ಪ್ರೀತಿ ಪ್ರಿಯ ಅಂತ. ಅಲ್ಲಿಗೆ ಯುದ್ಧ ಮತ್ತು ಶಾಂತಿ ಸಿಗ್ಲಿಕ್ಕೆ ಸಾಧ್ಯನಾ? ಸೇರ್ಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ನೋಡಿ, ವೈರತ್ವ ಅಂತಕ್ಕಂಥದ್ದು ಪ್ರಕೃತಿಯಲ್ಲೇ ಇದೆ ವೀಕ್ಷಕರೇ. ವೈರತ್ವ ಅಂತಕ್ಕಂಥದ್ದು ನಕ್ಷತ್ರ ಮೂಲಕ ನಮ್ಮನ್ನು ಕಾಡ್ತದೆ. ವೈರತ್ವ ಅಂತಕ್ಕಂಥದ್ದು ಗ್ರಹಗಳ ಮೂಲಕ ನಮ್ಮನ್ನು ಕಾಡ್ತದೆ. ಅಲ್ಲಿಗೆ ನಮ್ಮ ನಡವಳಿಕೆಗಳಲ್ಲಿ ವೈರತ್ವ ಮಿತ್ರತ್ವ ಇದೆ ಅಂತಂದಾಗ ಅದನ್ನ ವೈಯಕ್ತಿಕವಾಗಿ ತಗೊಳ್ತೀರಾ, ಅಥವಾ ನೀನು ಹುಟ್ಟಿರೋದೇ ಹಾಗೆಪ್ಪ, ನೀನು ನಡ್ಕೊಳ್ಳೋದ ರೀತಿ ಇರಿದ ಅಂತಂದ್ರೆ ತಿಳ್ಕೊಂತೀರಾ? ನೋಡಿ, ಈ ತತ್ವವನ್ನ, ಈ ಸಿದ್ಧಾಂತವನ್ನ ನೀವು ಒಪ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಾವು ಏನೋ ಮಾಡಕೊಡ್ತೀವಿ, ನಮಗೇನೋ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇನೋ ಮಾಡಕೊಡ್ತೀವಿ, ಸಕ್ಸಸ್ಫುಲ್ ಆಗ್ಬಿಟ್ಟಿರ್ತೀವಿ. ಯಾಕಂದ್ರೆ ನಾವಿಲ್ಲಿ ಬರೀ ಫೇಲ್ಯೂರ್ ಮಾತಾಡ್ತಾ ಇಲ್ಲ, ಸಕ್ಸಸ್ಸು ಕೂಡ ನಾವು ಮಾತಾಡಬೇಕಾಗ್ತದೆ. ಇದು ಯಾಕೆ? ಸಕ್ಸಸ್ಸು ಆದಾಗ ಅವನು ಒಳ್ಳೆ ನಕ್ಷತ್ರ ನೋಡಿ ಮಾಡಿದ್ದಾನ ಅಂತ ನೀವು ಕೇಳ್ಬೋದು. ಖಂಡಿತ ಅವ್ನು ಕೇಳಿದ್ರೆ ನಾನು ಏನೂ ನೋಡಲಿಲ್ಲಪ್ಪ, ನಾನೇನೋ ಭಗವಂತ ನಂಬ್ಕೊಂಡು ನಾನು ಮಾಡಿದೆ, ನನಗೆ ಒಳ್ಳೇದಾಯ್ತು. ನೋಡಿ, ಇಲ್ಲಿ ಒಂದು ತತ್ವ ಅರ್ಥ ಮಾಡ್ಕೊಳ್ಳಿ. ಒಂದು ವೈರಿ ನಕ್ಷತ್ರಕ್ಕೆ ಇನ್ನೊಂದು ವೈರಿ ನಕ್ಷತ್ರ ನಿಮ್ಮನ್ನು ಗೊತ್ತಿಲ್ಲದೆ ಫಾಲೋ ಮಾಡ್ತದೆ. ಇದನ್ನು ನಾನು ಜನ್ಮದೋಷ ಅಂತ ಆಗಾಗ ಹೇಳ್ತಾ ಇರ್ತೀನಿ. ಒಂದು ಮಿತ್ರ ಗ್ರಹಕ್ಕೆ ಇನ್ನೊಂದು ವೈರತ್ವ ಗ್ರಹ ಇರತಕ್ಕಂಥದ್ದು ನಿಮ್ಮನ್ನು ಫಾಲೋ ಮಾಡೋಕೆ ಶುರು ಮಾಡ್ತದೆ. ಇದು ಪ್ರಕೃತಿಯಲ್ಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೀವೊಂದು ಅದೃಷ್ಟವಂತಹ ಒಂದು ಲಕ್ಕಿ ನಂಬರಲ್ಲಿ ಅಥವಾ ಅದೃಷ್ಟ ಸಂಖ್ಯೆಯಲ್ಲಿ ನೀವು ಹುಟ್ಟಿದ್ರೆ ನಿಮಗೆ ಆ ಅದೃಷ್ಟದ ಪರಿಣಾಮ ಹ್ಯಾಕೆ ಕೆಲಸ ಮಾಡುತ್ತೆ ಅಂತಂದರೆ, ನೀವು ಎಲ್ಲಿ ಏನು ಯಾವಾಗ ಏನು ಬೇಕೋ ಮಾಡಿ, ನೀವು ಯಾವ ನಕ್ಷತ್ರ ತಿಥಿ ವಾರ ಏನು ನೋಡೋ ಅವಶ್ಯಕತೆನೇ ಇಲ್ಲ. ನೋಡಿದ್ರೆ ಒಳ್ಳೇದು, ಇನ್ನೂ ಚೆನ್ನಾಗಿ ಒಳ್ಳೇದಾಗ್ತದೆ. ನೋಡದೇ ಇದ್ರೂ ಚಿಂತೆ ಇಲ್ಲ, ನಿಮ್ಗೆ ಅದು ಒಳ್ಳೆಯ ದಿನ, ಒಳ್ಳೆಯ ನಕ್ಷತ್ರ, ಒಳ್ಳೆಯ ಟೈಮು ಅದು ಕರ್ಕೊಂಡೋಗಿ ನಿಮ್ಮ ಕೈಲಿ ಮಾಡಿಸ್ಕೊಳ್ತದೆ. ಆವಾಗ ನೀವು ಮಾಡಿದ್ದೆಲ್ಲ ಒಳ್ಳೇದಾಗ್ತದೆ. ಅದಕ್ಕೆ ಅವ್ನು ಏನು ಕೈಗುಣನಪ್ಪ, ಒಂದು ಕೈ ಹಾಕಿದ್ರೆ ಸಾಕು ಎಲ್ಲ ಚಿನ್ನ, ಎಲ್ಲ ಬಂಗಾರ, ಮಣ್ಣು ಹಿಡಿದ್ರು ಸಾಕು ಬಂಗಾರ ಆಗುತ್ತೆ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಬಂಗಾರ ಆಗಿರ್ತಾನೆ ಅಥವಾ ಅವಳು ಬಂಗಾರ ಆಗಿರ್ತಾಳೆ. ಆ ಬಂಗಾರಿ ಕೆಲಸ ಮಾಡೋಕೆ ಹೋದಾಗ ಅದು ಬಂಗಾರ ಆಗ್ತದೆ, ಮಣ್ಣು ಕೆಲಸ ಮಾಡೋಕೆ ಹೋದ್ರೆ ಬಂಗಾರ ಆಗ್ತದೆ. ಅದೇ ನೀ ಕಬ್ಬಿಣ ಆಗಿದ್ದು, ತುಕ್ಕಿಡಿದ್ರು ಕಬ್ಬಿಣ ಆಗಿದ್ದು, ದುರದೃಷ್ಟವಂತೆ ಆಗಿದ್ರೆ ನಿಮ್ಗೆ ಅದೇ ಫಾಲೋ ಮಾಡ್ತಿರ್ತದೆ. ಇದನ್ನೇ ನಂಬರ್ ಫಾಲೋಯಿಂಗ್, ನಕ್ಷತ್ರ ಫಾಲೋಯಿಂಗ್ ಅಂತ ಹೇಳ್ತಕ್ಕಂಥದ್ದು. ನಂಬರ್ ಎಷ್ಟು ಜನ ಫಾಲೋ ಮಾಡಲ್ಲ ಹೇಳಿ? ಮಾಡ್ತದೆ. ಅದಕ್ಕೆ ನಾನು 4, ನಮ್ಮಪ್ಪ 4, ನಾನು ಮದುವೆ ಆಗಿದ್ದು 4 ಅಂತೀರ. ಅದು ಸುಮ್ಮನೆ ಬಂದಿದ್ದಲ್ಲ. ಇವತ್ತು 31 ಮಕ್ಕಳು ಹುಡ್ತಾ ಇದ್ದೀರಂದ್ರೆ ಇದು ನಿಮ್ಮಿಂದನೇ ಉತ್ಪಾದಿಸಲ್ಪಟ್ಟಂತಹ ವೈಬ್ರೇಷನ್. ಅಲ್ಲಿಗೆ ನೀವು ಮದುವೆ ಮಾಡ್ಕೊಂಡು ಡೇಟು 4, 13, 22, 31 ಆಗಿರ್ತದೆ. ಆ ಡೇಟ್ಗೆ ನಿಮ್ಮ ಮಗು ಹುಡ್ತದೆ. ಅಲ್ಲಿಗೆ ನೀವು ತಪ್ಪಿಸ್ಬಿಡೋಕೆ ಸಾಧ್ಯ ಆಗ್ತದಾ? ವಿಧಿನೇ ವಿರುದ್ಧವಾಗಿ ತಪ್ಪಿಸೋಕೆ ಸಾಧ್ಯ ಆಗ್ತದಾ? ಒಂದ್ಸಲ ಚೆಕ್ ಮಾಡ್ಕೊಳ್ಳಿಬೇಕಂದ್ರೆ. ಈ ರೀತಿ ಉತ್ಪನ್ನಗಳು ಆಗ್ತಿತ್ತು ಅಂದಾಗ, ಒಂದು ನಕ್ಷತ್ರಕ್ಕೆ ಫಾಲೋ ಮಾಡುತ್ತೆ ಅಂತಂದಾಗ ನಾವು ಅದನ್ನು ಬಿಟ್ಟುಬಿಟ್ಟು ನಾವೇನೋ ಗೆದ್ದು ಬಿಡ್ತೀವಿ ಅಂತಂದ್ರೆ ಯಾಕೆ ಸಾಧ್ಯ ಹೇಳಿ ನೋಡೋಣ? ಖಂಡಿತ ಸಾಧ್ಯ ಇಲ್ಲ. ನೆಕ್ಸ್ಟ್, ಈಗ ಧನಿಷ್ಠ ನಕ್ಷತ್ರ, ಭರಣಿ ನಕ್ಷತ್ರದಲ್ಲಿ ಯಾವುದೇ ಕೆಲಸಗಳು ಮಾಡಬಾರ್ದು. ಇನ್ನು ಶತಭಿಷ ನಕ್ಷತ್ರ, ಕೃತಿಕಾ ನಕ್ಷತ್ರ ದಿವಸ ಯಾವ ಕೆಲಸ ಕಾರ್ಯಗಳು ಮಾಡಬಾರ್ದು. ನೋಡಿ, ಇಲ್ಲಿ ರಾಹು ಬಂದ. ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಯಾರು? ಶತಭಿಷ ನಕ್ಷತ್ರ ಅಧಿಪತಿ ಯಾರು? ನೋಡಿ, ಇವೆಲ್ಲ ಗ್ರಹ ಕಾರಕತ್ವಗಳನ್ನು ತಿಳ್ಕೋಬೇಕು. ತಿಳ್ಕೊಳ್ಳೋದು ಏನಾಗುತ್ತೆ ಅಂದ್ರೆ ವ್ಯತ್ಯಾಸ ಆಗ್ಬಿಡ್ತದೆ. ಇನ್ನು ಉತ್ತರ ಭಾದ ನಕ್ಷತ್ರ ಇರ್ತಕ್ಕಂಥವ್ರು ಮೃಗಶ ನಕ್ಷತ್ರ ದಿವಸ ಕೆಲಸ ಮಾಡಬಾರ್ದು. ರೇವತಿ ನಕ್ಷತ್ರ ಇರ್ತಕ್ಕಂಥವ್ರು ಆರುದ್ರ ನಕ್ಷತ್ರ ದಿವಸ ಕೆಲಸ ಮಾಡಬಾರ್ದು. ಇನ್ನು ಪೂರ್ವ ಭಾದ ಇರ್ತಕ್ಕಂಥವ್ರು ರೋಹಿಣಿ ನಕ್ಷತ್ರ ಕೆಲಸ ಕಾರ್ಯ ಮಾಡಬಾರ್ದು. ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರ ಏಳಿಗೆಗೋಸ್ಕರ, ಅಭಿವೃದ್ಧಿಗೋಸ್ಕರ ತುಂಬಾ ಕಷ್ಟಪಟ್ಟು ಕೆಲವರು ಕಾರ್ಯಪ್ರವೃತ್ತರಾಗ್ತಾರೆ. ಕೆಲವರು ಬಹಳ ಸುಲಭವಾಗಿ ಕಾರ್ಯಪ್ರವೃತ್ತರಾಗ್ತಾರೆ. ಕೆಲವ್ರಿಗೆ ಅಚಾನಕ್ ಆಗಿ ಕಾರ್ಯಪ್ರವೃತ್ತರಾಗ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ಕಷ್ಟಪಟ್ಟು ಹೋಗುವಂತಕ್ಕಂಥವ್ರು ಇಷ್ಟವಾಗಿ ಕೆಲಸ ಆಗಬೇಕು ಅಂತಂದಾಗ ನಾವು ಈ ಜ್ಯೋತಿಷ್ಯ ನಕ್ಷತ್ರಗಳ ಸಾರವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು ವೀಕ್ಷಕರೇ. ಇಲ್ಲ ಅಂದಾಗ ನಾವೇನೋ ಕೊಟ್ಟಿದೀವಿ ಅಂತಂದಾಗ ಅದು ಸಕ್ಸಸ್ಫುಲ್ ಆಗಬೇಕು. ಅದು ಬಂಡವಾಳ ಹೂಡಿಕೆ ಮಾಡಿರ್ತಿರೋ ಅಥವಾ ದೈಹಿಕ ಮಾನಸಿಕ ಶ್ರಮ ಹಾಕಿರ್ತಿರೋ
ಅಥವಾ ನಿಮ್ಮ ಎಫರ್ಟು ಅಂದರೆ ನಿಮ್ಮ ಟ್ಯಾಲೆಂಟ್ ಪ್ರತಿಭೆಯನ್ನು ದಾರಿ ಎರಿತಿರೋ ಇದು ಸಾರ್ಥಕ ಆಗಬೇಕೋ ಬೇಡವೋ? ಒಂದು ನಿರ್ಧರಿತವಾಗಿರ್ತಕ್ಕಂಥ ವ್ಯಕ್ತಿಯ ಭವಿಷ್ಯ ಅಭಿವೃದ್ಧಿ ಆಗಬೇಕು ಅಂತಂದಾಗ ನಾವು ಮೊದಲು ನೋಡಬೇಕಾಗಿರೋದು ನಮಗೆ ಅದರ ಪ್ರಾಪ್ತಿ ಯೋಗ ಇದೆಯಾ ಅಂತ. ಇದನ್ನು ಎಷ್ಟೋ ಕಾರ್ಯಕ್ರಮ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಪ್ರಾಪ್ತಿ ಇದೆಯಾ ನೋಡ್ಕೊಳ್ಳಿ, ಪ್ರಾಪ್ತಿ ಇದೆಯಾ ನೋಡ್ಕೊಳ್ಳಿ ಅಂತ. ಇಲ್ಲ ನಾನು ಯಾರು ಏನು ಬೇಕಾದ್ರೂ ಮಾಡಿಬಿಡ್ಬೋದು ಅಂತಂದರೆ ಹಂಗೆಲ್ಲ ಸಾಧ್ಯನೇ ಇಲ್ಲ. ಯಾಕೆ ನಾವು ಸೃಷ್ಟಿಸಲ್ಪಟ್ಟಿರೋದೇ 27 ನಕ್ಷತ್ರ, 12 ಗ್ರಹಗಳು, 12 ರಾಶಿಗಳು, 9 ಗ್ರಹಗಳ ಮೂಲಕ. ಅಲ್ಲಿಗೆ ಯಾವ ಗ್ರಹ ತಾರತಮ್ಯ ಇದೆ, ಯಾವ ಗ್ರಹಗಳ ಒಂದು ಚೈತನ್ಯ ಇದೆ ಅನ್ನೋದು ನೋಡದೇ ಇದ್ದಾಗ ನಾವು ಮನುಷ್ಯರಾಗಿ ಉಟ್ಬಿಟ್ಟು ನಾವೆಲ್ಲ ಮಾಡಿಬಿಡ್ತೀವಿ ಅಂತಂದರೆ ಅದು ಮೂರ್ಖತನ ಆಗುತ್ತೆ, ನಷ್ಟ ಉಂಟು ಮಾಡ್ಕೋಬೇಕಾಗತ್ತೆ. ಎಷ್ಟೋ ಜನ ಊರು ಬಿಟ್ಟು ಊರು ಹೊರಟಾಗಿದ್ದಾರೆ, ದೇಶ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಇದು ಆಗಬಾರ್ದು ಅಂತಿದ್ರೆ ನಾವೊಂದು ಲೆಕ್ಕಾಚಾರ, ಯಾವ ಲೆಕ್ಕಾಚಾರ? ಪ್ರಕೃತಿಯ ಲೆಕ್ಕಾಚಾರದಲ್ಲೇ ನಾವು ಹೋಗಬೇಕು. ಅದರಲ್ಲಿಗೆ ಇನ್ನೊಂದಷ್ಟು ನಕ್ಷತ್ರಗಳು ಅಂದರೆ ಉಳಿದ ನಕ್ಷತ್ರಗಳ ಬಗ್ಗೆ ಮಾಹಿತಿ ಕೊಡ್ತೀನಿ, ಬರ್ಕೊಳ್ಳಿ. ಮಕಾ ನಕ್ಷತ್ರ. ಮಕಾ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರಾ, ವಿಶಾಖ ನಕ್ಷತ್ರ ದಿವಸ ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಅದು ಯಾವುದೇ ಆಗಿರಲಿ, ಸಣ್ಣದಿಂದ ಹಿಡಿದು ದೊಡ್ಡದಾಗಿರಲಿ. ಇನ್ನು ನೆಕ್ಸ್ಟ್ ಪುಬ್ಬ ನಕ್ಷತ್ರ ಇರ್ತಕ್ಕಂಥವ್ರು ಅನುರಾಧ ನಕ್ಷತ್ರ ದಿವಸ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು. ಇನ್ನು ಉತ್ತರ ಪಾಲ್ಗುಣಿ ನಕ್ಷತ್ರ ಇರ್ತಕ್ಕಂಥವ್ರು ಜ್ಯೇಷ್ಠ ನಕ್ಷತ್ರ ದಿವಸ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು. ಅದಾದಮೇಲೆ ಹಸ್ತ ನಕ್ಷತ್ರ ಇರ್ತಕ್ಕಂಥವ್ರು ಮೂಲ ನಕ್ಷತ್ರ ದಿವಸ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು. ನೋಡಿ, ಹಸ್ತ ಅಂತಂದ್ರೆ ಚಂದ್ರ, ಮೂಲ ಅಂದ್ರೆ ಕೇತು. ಚಂದ್ರ ಮತ್ತೆ ಕೇತು ಸಂಯೋಗ ಆಯ್ತು, ಏನಾಗ್ತದೆ? ಕಟ್ ಮಾಡಿ ಬಿಸಾಕ್ಬಿಡ್ತಾನೆ. ಅಲ್ಲಿಗೆ ಮೂಲ ನಕ್ಷತ್ರ ಜನನಕ್ಕೆ ಮಾತ್ರ ಸೀಮಿತವಲ್ಲ, ಕೆಲಸ ಕಾರ್ಯಗಳಿಗೂ ಅದು ಕೆಲಸ ಮಾಡ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಬಹಳ ಜನ ಹೇಳೋದು, ಮೂಲ ನಕ್ಷತ್ರ ಹುಟ್ಬಿಟ್ಟ, ತೆಗೆದು ಸೈಡ್ ಹಾಕೋವಳನ್ನ, ಸೈಡ್ಗೆ ಹಾಕೋವನ್ನ ಅಂತೇಳಿ ತಿರಸ್ಕಾರ ಮಾಡ್ತೀರಾ. ಬಟ್ ನೀವು ಯಾವುದೋ ತಪ್ಪು ಕೆಲಸ ಮಾಡಿಬಿಟ್ಟಿರ್ತೀರಾ. ಆ ತಪ್ಪು ಕೆಲಸ ಅಲ್ಲಿ ನಡೆದೋಗಿರ್ತದೆ. ಯಾಕಂದ್ರೆ ಅವನು ಫಾಲೋ ಮಾಡಿರ್ತಾನೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದರಿಂದ ಬಿ ಕೇರ್ಫುಲ್. ಇನ್ನು ನೆಕ್ಸ್ಟ್ ಚಿತ್ತಾ ನಕ್ಷತ್ರ ಇರ್ತಕ್ಕಂಥವ್ರು ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾವ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು, ಪ್ರಮುಖವಾದ ಕೆಲಸಗಳನ್ನ ಯಾವುದು ಮಾಡಬಾರ್ದು. ಇನ್ನು ಸ್ವಾತಿ ನಕ್ಷತ್ರ ಇರ್ತಕ್ಕಂಥವ್ರು ಉತ್ತರಾಷಾಢ ನಕ್ಷತ್ರದಲ್ಲಿ ಯಾವ ಕೆಲಸಗಳನ್ನ ಮಾಡಬಾರ್ದು. ಇನ್ನು ಅನುರಾಧ ನಕ್ಷತ್ರ ಇರ್ತಕ್ಕಂಥವ್ರು ಧನಿಷ್ಠ ನಕ್ಷತ್ರ ಯಾವ ಕೆಲಸ ಕಾರ್ಯ ಮಾಡಬಾರ್ದು. ಇನ್ನು ಜ್ಯೇಷ್ಠ ನಕ್ಷತ್ರ ಇರ್ತಕ್ಕಂಥವ್ರು ಶತಭಿಷ ನಕ್ಷತ್ರ ಯಾವ ಕೆಲಸ ಕಾರ್ಯ ಮಾಡಬಾರ್ದು. ಇವೆಲ್ಲ ಎಲ್ಲರೂ 27 ನಕ್ಷತ್ರದಲ್ಲೇ ಹುಟ್ಟೋದು. ಆ 27 ನಕ್ಷತ್ರಕ್ಕೆ 27 ನಕ್ಷತ್ರಗಳು ಆಪೋಸಿಟ್ ಆಗಿದ್ದಾವೆ ಅಂತಂದ್ರೆ ಒಂದೊಂದು ನಕ್ಷತ್ರಕ್ಕೆ ಒಂದು ನಕ್ಷತ್ರ ವೈರತ್ವ ಅಂತ ಹೇಳ್ತೀವಿ. ಇದು ಸೃಷ್ಟಿ ನಿಯಮ, ಜ್ಞಾಪಕ ಇಟ್ಕೊಳ್ಳಿ. ನಾವು ನೀವು ನಿರ್ಮಾಣ ಮಾಡ್ಕೊಂಡಿರೋದಲ್ಲ, ಭಗವಂತನೇ ಸೃಷ್ಟಿಸಲ್ಪಟ್ಟಿರ್ತಾನ ಈ ನೆಗೆಟಿವ್ ಮತ್ತೆ ಪಾಸಿಟಿವ್ ಆಗಿರ್ತಕ್ಕಂಥ ಸಂಯೋಗಗಳು. ಅಲ್ಲಿಗೆ ಆ ಪಾಸಿಟಿವ್ ನೆಗೆಟಿವ್ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಪ್ರಮುಖ ಕಾರ್ಯ, ವಿದ್ಯಾಭ್ಯಾಸ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಮನೆ ಗೃಹಪ್ರವೇಶ ಆಗಿರ್ಬೋದು, ಮನೆ ಕಟ್ಟಡದ ಪಾಯ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ಮದುವೆ ಆಗಿರ್ಬೋದು, ಒಂದು ಔಷಧಿ ತಗೊಳ್ತಕ್ಕಂಥ ಒಂದು ದಿನ ಆಗಿರ್ಬೋದು, ಒಂದು ಅನ್ನಪ್ರಾಶನ ಮಾಡ್ತಕ್ಕಂಥ ದಿನ ಆಗಿರ್ಬೋದು, ಮಗುವಿಗೆ ಕಿವಿ ಚುಚ್ಚತಕ್ಕಂಥ ಒಂದು ದಿನ ಆಗಿರ್ಬೋದು. ಇವೆಲ್ಲ ಎಷ್ಟು ಲೆಕ್ಕಾಚಾರಗಳು ನಮಗೆ ಹಿಂಬಾಲಿಸ್ಕೊಂಡ್ ಬರ್ತವೆ ಅಂತಂದಾಗ ನಾವು ಅದನ್ನ ಸಣ್ಣ ಕೆಲಸ ಅನ್ಕೊಂಡಿರ್ತೀವಿ. ಎಕ್ಸಾಂಪಲ್, ಒಂದು ಮಗುವಿನ ತೊಟ್ಲಿಗೆ ಹಾಕಬೇಕು ಅಂತ ಒಂದು ಟೈಮ್ ಇರ್ತದೆ, ಒಂದು ನಾವು ಅನ್ಕೊಂಡಿರ್ತೀವಿ. ಆದರೆ ಆ ಮಗುವಿನ ನಕ್ಷತ್ರ ಗೊತ್ತಿಲ್ಲ, ಜಾತಕನೇ ಗೊತ್ತಿಲ್ಲ, ಯಾವುದೋ ತಗೊಂಡೋಗಿ ದಬಕ್ ಅಂತ ಹಾಕ್ಬಿಡೋದು. ಅದೇನೋ ಪಾಪ ಆ ಮಗು ಅದೃಷ್ಟ ಇದ್ದು ಒಳ್ಳೆ ದಿನ ತೊಟ್ಲಿಗೆ ಹಾಕಿದ್ರೆ ಪರವಾಗಿಲ್ಲ. ಎಷ್ಟು ಜನ ಮಕ್ಕಳು ತೊಟ್ಲಿಗೆ ಹಾಕಿದ್ಮೇಲೆ ಆರೋಗ್ಯ ಕೆಟ್ಟೋಗಿದೆ ಹೇಳಿ ನೋಡೋಣ. ಎಷ್ಟು ಜನ ಮಕ್ಕಳು ತೊಟ್ಟಲ್ಲಿ ಮಲ್ಕೊಂಡು ಆರೋಗ್ಯವಾಗಿ ಬೆಳೀತಾ ಇದ್ದಾವೆ ಹೇಳಿ ನೋಡೋಣ. ಸಾಧ್ಯನೇ ಇಲ್ಲ. ಏನೇನೋ ಬಾಧೆ ಬೀಳ್ತೀರ, ಆಮೇಲೆ ಒಂದಿನ ಜ್ಞಾನೋದಯ ಆಗ್ತದೆ. ಇಲ್ಲ, ನಾನು ತೊಟ್ಲಿಗೆ ಹಾಕಿದ್ಮೇಲೆ ಮಗುಗೆ ಶುರು ಆಯಿತು ಅಂತೀರ. ಯಾವಾಗೋ ಅಂದ್ರೆ ರೈಲೆಲ್ಲ ಹೋದ್ಮೇಲೆ ಟಿಕೆಟ್ ತೊಗೊಳ್ಳೋ ಟ್ರೈ ಮಾಡ್ತೀರಾ ನೀವು. ಅದು ಸಾಧ್ಯನಾ? ಎಲ್ಲ ಆರೋಗ್ಯ ಎಲ್ಲ ಅನಾರೋಗ್ಯ ಬಿಗಡಾಯಿಸಾದ್ಮೇಲೆ ಅಯ್ಯೋಯ್ಯೋ ಹಿಂಗಾಗೋಯ್ತಲ್ಲ, ತೊಟ್ಲಿಗೆ ಹಾಕಿದ್ಮೇಲೆ ಹಿಂಗಾಯ್ತಲ್ಲ ಅಂತೀರ. ಅದಾದ್ಮೇಲೆ ಆ ಕೈ ಯಾರೊಬ್ರು ಬಂದು ನಮ್ಮ ಮನೆಯವ್ರ ನೆಂಟರು ಕೈ ತೊಟ್ಲಿಗೆ ಹಾಕಿದ್ರು ನೋಡಿ, ಅಲ್ಲಿಂದ ಶುರು ಆಯಿತು ಅಂತ ಆ ಎಮ್ಮನ ಮೇಲೆ ಹಾಕ್ಬಿಡ್ತೀರಾ. ಇವೆಲ್ಲ ತಪ್ಪು ವೀಕ್ಷಕರೇ. ನಮಗೆ ಗೊತ್ತಿಲ್ಲದಗನೆ ಸಂಖ್ಯೆಗಳು ಫಾಲೋ ಮಾಡ್ತವೆ, ಅಂದ್ರೆ ಯಥಾತ್ ಗ್ರಹಗಳು ಫಾಲೋ ಮಾಡ್ತವೆ. ನಮಗೆ ಗೊತ್ತಿದ್ದ ನಕ್ಷತ್ರಗಳು ನಮ್ಗೆ ಫಾಲೋ ಮಾಡ್ತವೆ. ಅದಕ್ಕೆ ನಾವು ಆ ನಕ್ಷತ್ರಗಳ ನಾಲೆಡ್ಜ್ ಇಟ್ಕೊಂಡು ಯಾರು ಯಾವ ನಕ್ಷತ್ರ, ಎಲ್ಲ ನಕ್ಷತ್ರ ಕೊಟ್ಬಿಟ್ಟಿದ್ದೀನಿ ಇವತ್ತು, ಅದು ಎಂಟ್ರಿ ಮಾಡಿಕೊಂಡು ನಿಮ್ಮ ಯಾವುದೇ ಕಾರ್ಯಗಳಾಗಲಿ ಆ ದಿನ ಮಾಡಬೇಡಿ, ಒಳ್ಳೆದಾಗ್ತದೆ.